ನಾನಿವತ್ತು ರೆಡಿಯಾಗಿ ವೀಕೆಂಡ್ ಮಾರ್ಕೆಟ್ ಇದೆ ಇಲ್ಲಿ ಜರ್ಮನಿಯಲ್ಲಿ, ಅಂದರೆ ನಾನು ಇರೋ ಜಾಗದಲ್ಲಿ ನಿಯರ್ ಬೈ ಇದೆ. ಸ್ಯಾಟರ್ಡೆ ಮಾತ್ರ ಅದು ಮಾರ್ಕೆಟ್ ನಡೆಯುತ್ತೆ. ನೋಡೋಣ ಬನ್ನಿ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಆ ಮಾರ್ಕೆಟಲ್ಲಿ ಅಂತ. ಮತ್ತು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ, ಅಂದರೆ ನಾನು ಎದ್ದಿದ್ದೆ 10 ಗಂಟೆಗೆ, ನೋಡಿದ್ರೆ ತುಂಬ ಬಿಸಿಲು ಥರ ಇದೆ. ಅಂದರೆ ಇವತ್ತು ನಾನು ನೋಡ್ತಾ ಇರೋದು ಇಲ್ಲಿ ನಾನಿರೋ ಜಾಗದಲ್ಲಿ ಬಿಸಿಲು ಬಂದಿರೋದು. ನಿಮಗೂ ತೋರಿಸ್ತೀನಿ ನೋಡಿ, ಈ ಥರ ಇದೆ. ಇಲ್ಲೇ ವೀಕೆಂಡ್ ಮಾರ್ಕೆಟ್ ನಡೆಯೋದು. ಬರೀ ಸ್ಯಾಟರ್ಡೆ ಮಾತ್ರ ಆಗುತ್ತೆ. ಇದು ಫುಲ್ಲು ಅದೇನೆ, ಬಟ್ ಏನೇನಿದೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರಲ್ಲ ಗೊತ್ತಿಲ್ಲ. ನೋಡೋಣ ಬನ್ನಿ. ಇಲ್ಲಿ ಎಲ್ಲನೂ ಇದೆ, ಅಂದರೆ ಈ ಮಾರ್ಕೆಟ್ ಒಳಗಡೆ ನೋಡಿರೋ ಪ್ರಕಾರ ಒಂದೊಂದು ಅಂಗಡಿಲಿ, ಅಂದರೆ ಬ್ರೆಡ್ಡಿಂದ ಹಿಡಿದು ಚಿಕನ್ನು, ಮಟನ್ನು, ಎಲ್ಲ ಥರ ಫಿಶ್ಶು ಎಲ್ಲದದ್ದು ಒಂದೊಂದು ಅಂಗಡಿ ಇಟ್ಟಿದ್ದಾರೆ. ಮತ್ತು ಅಂದರೆ ಅದು ಏನಪ್ಪ ಈ ಮಾರ್ಕೆಟು ಸ್ವಲ್ಪ ವಿಶೇಷತೆ ಅಂದರೆ ಇದು ಫ್ರೆಶ್ ಆಗಿರುತ್ತೆ ಎಲ್ಲನೂ. ನಾವು ಏನು ಅಂಗಡೀಲಿ ತೊಗೊಬರ್ತೀವಿ ಅದು ಸ್ವಲ್ಪ ಪ್ರಿಸರ್ವೇಟಿವ್ ಇರುತ್ತೆ, ಬಟ್ ಇದು ಎಲ್ಲ ಫ್ರೆಶ್ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಅದಕ್ಕೆ ನಾವು ಕಂಪೇರ್ ಮಾಡಿ ನೋಡಿದ್ರೆ, ಅಂದರೆ ಎಲ್ಲ ಥರನೂ ಸಿಗುತ್ತೆ ನಮಗೆ ಇಲ್ಲಿ. ತರಕಾರಿಯಿಂದ ಹಿಡಿದು, ಹಣ್ಣಿಂದ ಹಿಡಿದು, ಬೇಕ್ರಿ ಐಟಮ್ಸ್ ಇರ್ಬೋದು, ಬೇರೆ ಏನೇ ಐಟಮ್ಸು, ಎಗ್ಗು ಎಲ್ಲನೂ ಸಿಗುತ್ತೆ. ಬಟ್ ಎಲ್ಲನೂ ಕಾಸ್ಟು ತುಂಬ ಜಾಸ್ತಿ ಇದೆ ಕಂಪೇರ್ ಟು ನಾವು ಬೇರೆ ಡೈಲಿ ಏನು ತೊಗೊಬರ್ತೀವಿ ಅಂಗಡೀಲಿ ಅದಕ್ಕೂ. ಮತ್ತು ಇಲ್ಲಿ ಏನು ಮಾರ್ಕೆಟ್ ಇದೆ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಏಕೆಂದರೆ ಇದು ಎಲ್ಲ ಅಂದರೆ ಈ ಏನು ಹೇಳೋದು, ಲೈಕ್ ತೊಗೊಬರ್ತಾರೆ ಅಲ್ವ. ಇವಾಗ ಡೈರೆಕ್ಟು ನಾವು ನಮ್ಮ ಊರಲ್ಲಿ ಹೇಗೆ ನಾವು ಬೆಳಗ್ಗೆ ಮಾರ್ಕೆಟಲ್ಲಿ ಡೈರೆಕ್ಟ್ ಹೊಲದಲ್ಲೆಲ್ಲ ಅಂದರೆ ಬೆಳೆದಿರೋದನ್ನ ಡೈರೆಕ್ಟ್ ಮಾರ್ಕೆಟಿಗೆ ತೊಗೊಬರ್ತೀವಲ್ಲ, ಅದೇ ಥರ ಇಲ್ಲೂ ಅದೇ ಥರ ಮಾಡ್ತಾರೆ. ಅಂದರೆ ಎಲ್ಲ ಐಟಮ್ಸು ನಮಗೆ ಫ್ರೆಶ್ ಐಟಮ್ಸ್ ಸಿಗುತ್ತೆ. ಮತ್ತು ಸ್ನ್ಯಾಕ್ಸೂ, ಚಾಟ್ಸು ಅದು ಸಪ್ರೇಟ್ ಎಲ್ಲ ಸ್ಟಾಲ್ ಹಾಕಿದ್ದಾರೆ. ಮತ್ತು ಆ್ಯಪಲಲ್ಲಿ ಜಾಸ್ತಿ ನೋಡಿರೋ ಪ್ರಕಾರ ಒಂದೊಂದು ಬೇರೆ ಕಡೆಯಿಂದನೂ ತರಿಸಿರೋ ಆ್ಯಪಲ್ಸ್ಗಳೆಲ್ಲ ಇರುತ್ತೆ. ಎಲ್ಲನೂ ಅಂದರೆ ಕಾಸ್ಟು ತುಂಬ ಜಾಸ್ತಿ ಇದೆ ಕಂಪೇರ್ ಟು ನಾವು ಅಲ್ಲಿ ಏನು ತೊಗೊಬರ್ತೀವಿ ಡೈಲಿ, ಅಲ್ಲಿಗೂ ಇಲ್ಲಿಗೂ ತುಂಬ ಅಂದರೆ ತುಂಬ ಜಾಸ್ತಿ ಡಿಫ್ರೆನ್ಸ್ ಇದೆ. ನಾನು ಅಂದ್ಕೊಂಡಿದ್ದೆ ಮಾರ್ಕೆಟಲ್ಲಿ ಕಮ್ಮಿ ಸಿಗುತ್ತೆ ಅಂತ, ಬಟ್ ಮಾರ್ಕೆಟಲ್ಲೇ ತುಂಬ ಕಾಸ್ಟ್ಲಿ ಇದೆ ಕಂಪೇರ್ ಟು ಅಂಗಡಿಗಳಲ್ಲಿ. ಇಲ್ಲಿ ಈ ಥರ ಮೂಳೆಗಳನ್ನೂ ಸಹ ಎಲ್ಲನೂ ಇಟ್ಟಿದ್ದಾರೆ. ಇದು ಎಲ್ಲ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಬಟ್ ತುಂಬ ಅಂದರೆ ತುಂಬ ಎಲ್ಲ ಟೈಪ್ಸು ನಿಮ್ಗೆ ಸಿಗುತ್ತೆ ಇಲ್ಲಿ. ಮತ್ತು ಬುಕ್ಸು ಸಹ ಕೆಲವೊಂದು ಕಡೆ ಇಟ್ಟಿದ್ರು, ಅಂದರೆ ಕೆಲವೊಂದು. ಬಟ್ ಈ ಮಾರ್ಕೆಟಲ್ಲಿ ಎಲ್ಲ ಥರನೂ ಇತ್ತು. ಅದಾದಮೇಲೆ ಎಗ್ಗುಗಳು ಅಷ್ಟೇ, ನಾವು ಡೈಲಿ ಏನು ತೊಗೋತೀವಿ ಅದಕ್ಕೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಎಲ್ಲ ಒಂದೊಂದು ಬಾಕ್ಸ್ಗಳಿಗೇ 20-30 ಯೂರೋ ಅಂತೆಲ್ಲ ಹೇಳ್ತಾಯಿದ್ರು. ಮತ್ತು ಹೂಗಳು ಅಷ್ಟೇ, ಅವರಂತೂ ಹೇಳ್ತಾರೆ ಬಟ್ ಫ್ರೆಶ್ ಆಗಿರೋದು ಅಂತ. ಬಟ್ ಅದು ಕೆಲವೊಂದು ಹೂಗಳೆಲ್ಲ ತುಂಬ ಬಾಡೋಗಿದೆ, ಬಟ್ ಆದರೆ ತುಂಬ ಕಾಸ್ಟ್ಲಿ ಇದೆ ಇಲ್ಲಿ. ನಾನು ಓವರಾಲ್ ಇದರಲ್ಲಿ ಏನೇನು ತೊಗೊಂಡೆ ಅಂದರೆ, ನಾಳೆ ಅಂದರೆ ಶಿವರಾತ್ರಿ, ನಾನಿದು ವಿಡಿಯೋ ಮಾಡಿದ್ದು ಶನಿವಾರ, ಭಾನುವಾರ ಶಿವರಾತ್ರಿ ಇದ್ದಿದ್ದರಿಂದ ನಾನು ಸ್ವಲ್ಪ ಹೂವು ತೊಗೊಂಡೆ. ಅದಾದಮೇಲೆ ಏನು ಗೆಣಸೇನೋ ಇತ್ತು, ಒಂದೊಂದು ಪೀಸ್ ತೊಗೊಂಡಷ್ಟೇ. ಬಟ್ ಅದು ಮತ್ತು ಅಲ್ಲಿ ಯಾವುದೋ ಒಂದು ಫ್ರಾನ್ಸಿಂದ ಒಂದು ಸ್ನ್ಯಾಕ್ಸ್ ಥರ ಬ್ರೆಡ್ ಇತ್ತು, ಅದನ್ನು ತೊಗೊಂಡೆ. ಬಟ್ ಬರೀ ಇಷ್ಟಕ್ಕೆ ಬ್ರೆಡ್ಡು ಮತ್ತು ಬೆಳ್ಳುಳ್ಳಿ ಇದು ನಾನು ತೊಗೊಂಡಿದ್ದೆ 4 ಐಟಮ್ ಅಷ್ಟೇ. ಇಷ್ಟಕ್ಕೇ ಟೋಟಲು 11 ಯೂರೋ ಆಯಿತು. ಅಂದರೆ ಎಲ್ಲ ಕಾಸ್ಟ್ಲಿ. ಅದೊಂದು ಈ ಹೂವಿಗೇ ಇಷ್ಟು ಒಂದೆರಡು ಸ್ಟಿಕ್ ಥರ ಬರುತ್ತೆ ಅಷ್ಟೇ, ಅದೆರಡಕ್ಕೇ 4 ಯೂರೋ ಆಯಿತು. ಮತ್ತು ಬೆಳ್ಳುಳ್ಳಿನ ಅದು ಒಂದು 2-3 ಯೂರೋಸ್ ಆಯಿತು. ಮತ್ತು ಈ ಗೆಣಸು ಮತ್ತು ಆ ಬ್ರೆಡ್ ಎರಡು ಸೇರಿಸಿ ಅದೊಂದು 3 ಯೂರೋಸ್ ಆಯಿತು. ಅಲ್ಲೆಲ್ಲ ನೋಡಿದ್ರೆ ಅರೌಂಡ್ 11-12 ಯೂರೋ ಆಯಿತು. ಬಟ್ ನನಗೇನಂತ ಫೀಲ್ ಆಯಿತು ಅಂದರೆ, ಕಂಪೇರ್ ಟು ಅಂಗಡಿಲೆಲ್ಲ ಅಂದರೆ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ತುಂಬ ಜನ ಪರ್ಚೇಸ್ ಮಾಡ್ತಾರೆ, ಅಂದರೆ ಫ್ರೆಶ್ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ. ಬಟ್ ಅಂಗಡಿಲೂ ಓಕೆ ಇರುತ್ತೆ. ಈ ಥರ ಇದೆ ಇಲ್ಲಿ ಮಾರ್ಕೆಟು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಜರ್ಮನಲ್ಲಿ ಸ್ಯಾಟರ್ಡೆ ಏನಿದು ಮಾರ್ಕೆಟ್ ಇರುತ್ತೆ ಅದ್ರ ವೀಡಿಯೋ. ಬಾಯ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ.